ಇದು ಕರ್ನಾಟಕದಲ್ಲಿರುವ ಐತಿಹಾಸಿಕ ಸ್ಥಳಗಳ ಎರಡನೇ ಭಾಗ. ಮೊದಲನೇ ಭಾಗ ನೀವಿನ್ನು ನೋಡಿಲ್ಲ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ರಾಮನಗರ ರೇಷ್ಮೆ ಸೀರೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವ ಏಷ್ಯಾ ಮತ್ತು ಭಾರತದಲ್ಲಿ ರೇಷ್ಮೆ ಕೊಕೂನ್ಗಳ ಅತಿ ದೊಡ್ಡ ಮಾರುಕಟ್ಟೆಯಾಗಿ ಪ್ರಸಿದ್ಧವಾಗಿರುವ ಸಿಲ್ಕ್ ಸಿಟಿ ಎಂದೇ ಕರೆಯಲ್ಪಡುವ ರಾಮನಗರವು ಪ್ರಯಾಣಿಕರ ಆನಂದವಾಗಿದೆ. ರಾಮನಗರ ಅಂತೂ ಅನೇಕ ಬೆಟ್ಟಗಳು ಮತ್ತು ನದಿಗಳಿಗೆ ನೆಲೆಯಾಗಿದೆ. ಆದ್ದರಿಂದ ಸಾಹಸ ಪ್ರಿಯರಿಗೆ ಇದು ಸ್ವರ್ಗ ಅಂತಾನೆ ಹೇಳಲಾಗುತ್ತೆ. ಚನ್ನಪಟ್ಟಣದ ಆಟಿಕೆಗಳಿಗೂ ಹೆಸರುವಾಸಿಯಾದ ರಾಮನಗರದಲ್ಲಿ ನೋಡಲೇಬೇಕಾದ ಸ್ಥಳಗಳು ಅದೆಷ್ಟೋ ಇವೆ. ಹಾಗೆ 1000 ವರ್ಷಗಳಿಗಿಂತಲೂ ಹಳೆಯದಾದ ಹಲವು ಪುರಾತನ ದೇವಾಲಯಗಳಿಂದಾಗಿ ಇದು ಕರ್ನಾಟಕದ ಮಹತ್ವ ಐತಿಹಾಸಿಕ ಸ್ಥಳವಾಗಿದೆ. ಇಲ್ಲಿಗೆ ಪ್ರವಾಸಕ್ಕೆ ಹೋದಾಗ ನೀವು ರಾಮದೇವರ ಬೆಟ್ಟ, ರಾಮದೇವರ ದೇವಸ್ಥಾನ, ಜನಪದ ಲೋಕ, ಸಾವನದುರ್ಗ, ರಂಗರಾಯನದೊಡ್ಡಿ ಲೇಕ್ ಬೋಟಿಂಗ್, ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ, ಕುಣಗಲು ಬೆಟ್ಟ, SRS ಹಿಲ್ಸ್, ಕೂಟಗಲ್ಲು ತಿಮ್ಮಪ್ಪನ ಬೆಟ್ಟ, ಕನ್ವಾ ಜಲಾಶಯ, ನವನೀತ ಕೃಷ್ಣ ದೇವಸ್ಥಾನ, ಮೇಕೆದಾಟು ಸಂಗಮ ವ್ಯೂ ಪಾಯಿಂಟ್, ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವನ್ನ ನೋಡ್ಲಿಕ್ಕೆ ಮರಿಬೇಡಿ. ಮೇಲುಕೋಟೆ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಾಲಯವು ನಮ್ಮ ಕರ್ನಾಟಕದಲ್ಲಿರುವ ಅದ್ಭುತವಾದ ದೇವಾಲಯವಾಗಿದೆ. ಈ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಮಂದಿ ಸಂದರ್ಶಕರು, ಯಾತ್ರಿಕರು ಹಾಗೂ ಇತಿಹಾಸ ಪ್ರಿಯರು ಭೇಟಿ ನೀಡ್ತಾನೆ ಇರ್ತಾರೆ. ಈ ಸುಂದರವಾದ ತಾಣವು ಅಸಂಖ್ಯಾತ ದೇವಾಲಯಗಳಿಂದ ಅಲಂಕೃತವಾಗಿದೆ. ಇತಿಹಾಸ ಪ್ರೇಮಿಗಳು, ನೀರಿನಲ್ಲಿ ಆನಂದಿಸುವ ಮಂದಿಗೆ ಈ ತಾಣವು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಲಾಗುತ್ತೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವ ಮೇಲುಕೋಟೆ ದೇವಾಲಯಗಳು ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕವಾಗಿ ಮಹತ್ವದ ಸ್ಥಳಗಳಲ್ಲಿ ಒಂದಾಗಿದೆ. ಮೇಲುಕೋಟೆ ನರಸಿಂಹ ದೇವಾಲಯ ಮತ್ತು ಮೇಲುಕೋಟೆ ತೋಳಗಳ ಮೀಸಲು ಇಲ್ಲಿನ ವಿಶೇಷ ತಾಣಗಳಾಗಿವೆ. ಇಲ್ಲಿಗೆ ಹೋದಾಗ ನೀವು ಕುಂತಿ ಬೆಟ್ಟ, ಕೃಷ್ಣರಾಜಸಾಗರ ಡ್ಯಾಮ್, ಬಲಮುರಿ ಎಡಮುರಿ ಫಾಲ್ಸ್, GRS ಫ್ಯಾಂಟಸಿ ಪಾರ್ಕ್, ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ, ರಾಯಗೋಪುರ, ಅಕ್ಕತಂಗಿ ಕಳ ಹಾಗೆ ಶ್ರೀ ಚಲುವನಾರಾಯಣ ದೇವಸ್ಥಾನಗಳನ್ನ ನೋಡ್ಲಿಕ್ಕೆ ಮರಿಬೇಡಿ. ಕಾರ್ಕಳವು ಒಂದು ಲಕ್ಷಣವಾದ ಸಣ್ಣ ಪಟ್ಟಣವಾಗಿದ್ದು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಮತ್ತು ಹಲವಾರು ಪುರಾತನ ದೇವಾಲಯಗಳಿಂದ ಆಶೀರ್ವದಿಸಲ್ಪಟ್ಟಿದೆ. ವಾಸ್ತವವಾಗಿ ಕಾರ್ಕಳ ಪಟ್ಟಣವು ತನ್ನ ಬೆರಗುಗಳನ್ನು 10ನೇ ಶತಮಾನದಲ್ಲಿ ಅಲುಪ ರಾಜವಂಶದ ಆಳ್ವಿಕೆಯಲ್ಲಿತ್ತು ಅಂತ ಸಹ ನಂಬಲಾಗುತ್ತೆ. ಉಡುಪಿ ಜಿಲ್ಲೆಯಲ್ಲಿರುವ ಕಾರ್ಕಳವು ಒಂದು ತೀರ್ಥ ಕ್ಷೇತ್ರವಾಗಿದೆ. ಈ ತಾಲೂಕು ಕೇಂದ್ರವು ಜೈನ ಸಮುದಾಯದವರ ಪುಣ್ಯ ಕ್ಷೇತ್ರವಾಗಿದ್ದು ಜೈನ ಕಾಶಿ ಎಂದೇ ಪ್ರಸಿದ್ಧ ಪಡೆದಿದೆ. ಪಶ್ಚಿಮ ಘಟ್ಟದ ಬುಡದಲ್ಲಿ ಭವ್ಯವಾಗಿ ನೆಲೆಸಿರುವ ಈ ಊರು ಹಲವು ಶತಮಾನಗಳ ಹಿಂದೆ ಜೈನ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು ಹಾಗೂ ಪಾಂಡ್ಯ ನಗರಿ ಎಂದು ಸಹ ಕರೆಯಲ್ಪಡ್ತಿತ್ತು. ನೀವು ಕಾರ್ಕಳಕ್ಕೆ ಪ್ರವಾಸಕ್ಕೆ ಹೋದಾಗ ಕರ್ನಾಟಕದ ಅತ್ಯಂತ ಪೂಜಿಸುವ ಜೈನ ದೇವಾಲಯಗಳಲ್ಲಿ ಒಂದಾದ ಚತುರ್ಮುಖ ಬಸದಿ, ಗೊಮಟೇಶ್ವರ, ರಾಮಸಮುದ್ರ ಕೆರೆ, ಆನೆಕೆರೆ, ಅತ್ತೂರ್ ಚರ್ಚ್, ಶ್ರೀ ಅನಂತಶಯನ ದೇವಸ್ಥಾನ, ಶ್ರೀ ವೆಂಕಟರಮಣ ದೇವಸ್ಥಾನ, ವೀರಮಾರುತಿ ದೇವಸ್ಥಾನ, ವೇಣೂರು, ಹಿರಿಯಂಗಡಿಯ ಮಾನಸ್ತಂಭ ಇವುಗಳನ್ನ ನೋಡ್ಲಿಕ್ಕೆ ಮಿಸ್ ಮಾಡಲೇಬೇಡಿ. ಪಟ್ಟದಕಲ್ಲು ಒಂದು ಪುಟ್ಟ ಗ್ರಾಮವಾಗಿದ್ದು ಇದನ್ನು ರಕ್ತಪುರ ಅಥವಾ ಪಟ್ಟದಕಲ್ಲು ಎಂದು ಸಹ ಕರೆಯುತ್ತಾರೆ. ಇದು 7 ಮತ್ತು 8ನೇ ಶತಮಾನದಷ್ಟು ಹಿಂದಿನ 10 ಭವ್ಯವಾದ ಕಲ್ಲಿನ ದೇವಾಲಯಗಳ ಸರಣಿಯನ್ನ ಹೊಂದಿದೆ. ಈ 10ರಲ್ಲಿ 9 ಹಿಂದೂ ದೇವಾಲಯಗಳು ಮತ್ತು 1 ಜೈನ ದೇವಾಲಯವನ್ನ ನಾವು ಕಾಣಬಹುದು. ಇದು ಚಾಳುಕ್ಯರ ಸ್ಮಾರಕಗಳ ಬಾದಾಮಿ ಮತ್ತು ಐಹೊಳೆ ಕೇಂದ್ರಗಳಿಗೆ ತುಂಬಾ ಹತ್ತಿರದಲ್ಲೇ ಇದೆ. ಈ ಭವ್ಯವಾದ ರಚನೆಗಳನ್ನ ಯುನೆಸ್ಕೋ ತಾಣವೆಂದು ಸಹ ಪರಿಗಣಿಸಲಾಗಿದೆ. ಎಲ್ಲಾ 10 ದೇವಾಲಯಗಳು ಅವುಗಳ ಸಂಪೂರ್ಣ ಗಾತ್ರ ಮತ್ತು ವಿವರವಾದ ವಾಸ್ತುಶಿಲ್ಪದಲ್ಲಿ ಭವ್ಯವಾಗಿವೆ. ಪಟ್ಟದಕಲ್ಲಿಗೆ ನೀವು ಭೇಟಿ ನೀಡಿದಾಗ ವಿರೂಪಾಕ್ಷ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ, ಜೈನ ದೇವಾಲಯ, ಸಂಗಮೇಶ್ವರ ದೇವಸ್ಥಾನ, ಪಾಪನಾಥ ದೇವಸ್ಥಾನ, ಗಳಗನಾಥ ದೇವಸ್ಥಾನ, ಪಟ್ಟದಕಲ್ಲಿನ ಮಲ್ಲಿಕಾರ್ಜುನ ದೇವಸ್ಥಾನ ಇವುಗಳನ್ನ ಕಣ್ತುಂಬಿಸಿಕೊಳ್ಳಿಕ್ಕೆ ಮಿಸ್ ಮಾಡಲೇಬೇಡಿ. ಹಾಸನವು ಕರ್ನಾಟಕದ ಮಲೆನಾಡು ಮತ್ತು ಮೈದಾನ ಜಿಲ್ಲೆಗಳಲ್ಲಿ ನೆಲೆಗೊಂಡಿದೆ. ಹೊಯ್ಸಳ ಸಾಮ್ರಾಜ್ಯದ ಕೇಂದ್ರವಾಗಿದ್ದ ಹಾಸನ ಹಲವು ಪ್ರವಾಸಿ ತಾಣಗಳಿಂದಲೂ ಸಹ ಪ್ರಸಿದ್ಧಿ ಪಡೆದಿದೆ.
ದಕ್ಷಿಣ ಭಾರತದ ಯಶಸ್ವಿ ರಾಜಮನೆತನಗಳಲ್ಲೊಂದಾದ ಹೊಯ್ಸಳರು ಇಲ್ಲಿನ ಕಲೆ ಮತ್ತು ಸಂಸ್ಕೃತಿಗೆ ನೀಡಿದ ಕೊಡುಗೆ ಅಪಾರವಾಗಿದೆ. ಹಾಸನ ಎಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದೇ ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಗೊಮ್ಮಟೇಶ್ವರನಿಗೆ ಸಲ್ಲಿಸುವ ಮಹಾಮಸ್ತಾಭಿಷೇಕ. ಹಾಸನದಲ್ಲಂತೂ ಸಾಕಷ್ಟು ಸುಂದರವಾದ ಪ್ರವಾಸಿ ಆಕರ್ಷಣೆಗಳೇ ಇವೆ. ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದು ಸಂದರ್ಶಕರನ್ನು ಕೈಬೀಸಿ ಕರೆಯುತ್ತೆ. ಹಾಸನಕ್ಕೆ ಪ್ರವಾಸಕ್ಕೆ ಹೋದಾಗ ಬೇಲೂರು, ಹಳೇಬೀಡು, ಶೆಟ್ಟಿಹಳ್ಳಿ ಚರ್ಚ್, ಹಲ್ಮಿಡಿ ಶಾಸನ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, ಹಾಸನಾಂಬೆ ದೇವಾಲಯ, ಪಾರ್ವತಮ್ಮ ಬೆಟ್ಟ, ಶ್ರೀ ಲಕ್ಷ್ಮೀವರದ ಯೋಗಭೋಗ ನರಸಿಂಹಸ್ವಾಮಿ ದೇವಸ್ಥಾನ, ಹಾಗೆ ಗೊರೂರು ಹೇಮಾವತಿ ಜಲಾಶಯವನ್ನು ಸಹ ನೋಡ್ಲಿಕ್ಕೆ ಮರಿಬೇಡಿ. ಸೋಮನಾಥಪುರ. ಸೋಮನಾಥಪುರ ಕಾವೇರಿ ನದಿಯಿಂದ ಅರ್ಧ ಮೈಲಿ ದೂರದಲ್ಲಿರುವ ಒಂದು ಸಣ್ಣ ಪಟ್ಟಣವಾಗಿದೆ. ಸೋಮನಾಥಪುರ ಹೊಯ್ಸಳ ಚಕ್ರವರ್ತಿಗಳ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಜನಪ್ರಿಯ ಕೇಶವ ದೇವಾಲಯದ ನೆಲೆಯಾಗಿದೆ. ಹೊಯ್ಸಳ ದೊರೆಗಳು ಹೊಂದಿದ್ದ ಮಹಾನ್ ಅಧಿಕಾರ ಮತ್ತು ಕೌಶಲ್ಯದ ಸಂಕೇತವಾಗಿ ದೇವಾಲಯವು ನೆಟ್ಟಗೆ ನಿಂತಿದೆ. ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಮಾತನಾಡುವ ಶಿಲ್ಪಗಳು ಇಲ್ಲಿನ ಮುಖ್ಯ ಆಕರ್ಷಣೆಗಳಲ್ಲೊಂದಾಗಿದೆ. ಇದು ಸಣ್ಣ ಪಟ್ಟಣವಾಗಿರಬಹುದು, ಆದರೆ ಇಲ್ಲಿನ ಐತಿಹಾಸಿಕ ರಚನೆಗಳು ನೀಡಿದ ಮಾಹಿತಿಯು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದರಿಂದಾಗಿ ಈ ಸ್ಥಳವು ಒಂದು ದೊಡ್ಡ ಪ್ರವಾಸಿ ಆಕರ್ಷಣೆಯಾಗಿ ನೆಲೆ ನಿಂತಿದೆ. ಇಲ್ಲಿಗೆ ನೀವು ಭೇಟಿ ನೀಡಿದಾಗ ಚನ್ನಕೇಶವ ದೇವಾಲಯ, ತಲಕಾಡು, ಮೈಸೂರು, ಮುಡುಕುತೊರೆ ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೆ ಶಿವನ ಸಮುದ್ರವನ್ನೂ ಸಹ ಕಾಣಲಿಕ್ಕೆ ಮಿಸ್ ಮಾಡಲೇಬೇಡಿ. ತಲಕಾಡು. ತಲಕಾಡು ಕಾವೇರಿ ನದಿಯ ಎಡದಂಡೆಯಲ್ಲಿ ನೆಲೆಸಿರುವ ವೈಭವದ ಗತಕಾಲದ ಮತ್ತು ಪರಂಪರೆಯಲ್ಲಿ ಮುಳುಗಿರುವ ಒಂದು ಸಣ್ಣ ಅತೀಂದ್ರಿಯ ಪಟ್ಟಣವಾಗಿದೆ. ಚೋಳರು, ಪಲ್ಲವರು, ಗಂಗರು, ವಿಜಯನಗರ ಮತ್ತು ಹೊಯ್ಸಳರು ಸೇರಿದಂತೆ ಹಲವಾರು ಮಹಾನ್ ಸಾಮ್ರಾಜ್ಯಗಳ ಉಗಮ ಮತ್ತು ಪತನಕ್ಕೆ ಈ ಪಟ್ಟಣವು ಸಾಕ್ಷಿಯಾಗಿದೆ. ತಲಕಾಡು 5 ಪವಿತ್ರ ಶಿವಲಿಂಗಗಳಿಂದ ಅಲಂಕರಿಸಲ್ಪಟ್ಟಿದೆ. ಹಲವಾರು ದೇವಾಲಯಗಳನ್ನು ಉತ್ಖನನ ಮಾಡಿದ ನಂತರ ತಲಕಾಡು ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲೊಂದಾಗಿದೆ. ಮರಳಿನಿಂದ ತನ್ನನ್ನು ತಾನು ಅಡಗಿಸಿಕೊಳ್ಳುವ ಈ ನಿಗೂಢವಾದ ಸ್ಥಳಕ್ಕೆ ಒಮ್ಮೆಯಾದರೂ ನೀವು ಭೇಟಿ ನೀಡಲೇಬೇಕು. ಹಾಗೆ ತಲಕಾಡಿಗೆ ಹೋದಾಗ ನೀವು ಪಾತಾಳೇಶ್ವರ ದೇವಸ್ಥಾನ, ಮರುಳೇಶ್ವರ ದೇವಸ್ಥಾನ, ಅರ್ಕೇಶ್ವರ ದೇವಸ್ಥಾನ, ವೈದ್ಯನಾಥೇಶ್ವರ ದೇವಸ್ಥಾನ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ, ಗುಂಜಾ ನರಸಿಂಹ ದೇವಸ್ಥಾನ ಹಾಗೆ ತಲಕಾಡು ದೇವಾಲಯದ ಹತ್ತಿರ ಕಾವೇರಿ ನದಿಯು ಹರಿಯುತ್ತಿರುವುದನ್ನು ಕೂಡ ಕಣ್ತುಂಬಿಸ್ಕೊಳ್ಳಿಕ್ಕೆ ಮರಿಬೇಡಿ. ಈ ತಲಕಾಡಿನ ಮಾಹಿತಿಗಳನ್ನ ಕುರಿತು ನಾನೊಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ. ಆ ವಿಡಿಯೋನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡ್ಲಿಕ್ಕೆ ಮರಿಬೇಡಿ. ಹಾಗೆ ಇಲ್ಲಿರುವ ಗುಂಜಾ ನರಸಿಂಹ ಸ್ವಾಮಿ ದೇವಾಲಯದ ಮಹತ್ವವನ್ನು ಕೂಡ ನಾನು ತಿಳಿಸಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಮರಿಬೇಡಿ. ಕುಮಟ. ಗತಕಾಲದ ವೈಭವವನ್ನ ನೆನಪಿಸುವ ಕೋಟೆಗಳಲ್ಲಿ ಮಿರ್ಜಾನ್ ಕೋಟೆಯು ಕೂಡ ಒಂದು. ಕೋಟೆಯು ಅನೇಕ ಯುದ್ಧಗಳು, ಕಣ್ಣೀರು ಮತ್ತು ರಾಜರ ಸಂತೋಷಗಳು, ಧೀರ ಹಿಂಸೆಗೆ ಸಾಕ್ಷಿಯಾಗಿದೆ. ವಾಸ್ತವವಾಗಿ ಇದೊಂದು ಬೀಚ್ ಪಟ್ಟಣವೇ ಆಗಿದೆ. ಅರೇಬಿಯನ್ ಸಮುದ್ರದ ಕರಾವಳಿಯಲ್ಲಿ ನೆಲೆಸಿರುವ ಕಡಲ ತೀರಗಳು, ಅನೇಕ ಆಕರ್ಷಕ ಬಂಡೆಗಳು, ಪುರಾತನ ಆಲಯಗಳು ಮತ್ತು ವಿಶಾಲವಾದ ಹಸಿರಿನ ವಾತಾವರಣದಿಂದ ಕೂಡಿದೆ. ಇಲ್ಲಿ ಪುರಾತನ ಹಿಂದೂ ದೇವಾಲಯಗಳು ಮತ್ತು ಕಡಲ ತೀರಗಳಿವೆ. ನೀವು ಕುಮಟಕ್ಕೆ ಪ್ರವಾಸಕ್ಕಾಗಿ ಬಂದಾಗ ಗೋಕರ್ಣ, ಮಿರ್ಜಾನ್ ಫೋರ್ಟ್, ಯಾಣ ಕೇವ್ಸ್, ವಿಭೂತಿ ಫಾಲ್ಸ್, ಓಂ ಬೀಚ್, ಮಹಾಸಲ ದೇವಸ್ಥಾನ, ಸಂಗಮ್ ಬೀಚ್, ಕುಮಟಾ ಬೀಚ್, ಶ್ರೀ ಮಹಾಬಲೇಶ್ವರ ದೇವಸ್ಥಾನ, ಶ್ರೀ ಮಹಾಸಳ ನಾರಾಯಣ ದೇವಸ್ಥಾನ ಹಾಗೆ ಮುರುಡೇಶ್ವರಕ್ಕೂ ಕೂಡ ಹೋಗ್ಲಿಕ್ಕೆ ಮರಿಲೇಬೇಡಿ. ಕಾರವಾರ. ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಾಳಿ ನದಿಯ ಮುಖಭಾಗದಲ್ಲಿದೆ ಈ ಸುಂದರ ಪಟ್ಟಣ. ಉತ್ತರ ಕನ್ನಡದ 2ನೇ ಅತಿ ದೊಡ್ಡ ನಗರ ಕಾರವಾರ. ಇಲ್ಲಿನ ಸುಂದರ ಕಡಲ ತೀರಗಳು, ಹಚ್ಚ ಹಸಿರಿನ ತಾಣಗಳು ಇಲ್ಲಿನ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ರಂಗು ತಂದಿವೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕಾರವಾರದತ್ತ ಬರುತ್ತಲೇ ಇರ್ತಾರೆ. ಇಲ್ಲಿಗೆ ನೀವು ಪ್ರವಾಸಕ್ಕಾಗಿ ಬಂದಾಗ ಟ್ರೆಕ್ಕಿಂಗ್ ಮೂಲಕ ಹೋಗಬಹುದಾದ ಕುರುಮಗಡದ ಬೆಟ್ಟದ ಮೇಲೆ ನಿರ್ಮಿಸಿರುವ ನರಸಿಂಹಸ್ವಾಮಿ ದೇವಸ್ಥಾನ, ರವೀಂದ್ರನಾಥ ಠಾಗೋರ್ ಬೀಚ್, ವಾರ್ಷಿಪ್ ಮ್ಯೂಸಿಯಂ, ಕಪ್ಪು ಮರಳಿನ ಬೀಚ್ ಎಂದೇ ಖ್ಯಾತಿಯಾದ ತಿಲ್ಮತಿ ಬೀಚ್, ಕತ್ರಾ ಡ್ಯಾಮ್, ಅರೇಬಿಯನ್ ಸಮುದ್ರದ ಮಧ್ಯದಲ್ಲಿ ನೆಲೆಗೊಂಡಿರುವ ಕುರುಮ್ಗಡ್ ಐಲ್ಯಾಂಡ್ ಅನ್ನು ಕೂಡ ನೋಡ್ಲಿಕ್ಕೆ ಮರಿಲೇಬೇಡಿ.
ಮಡಿಕೇರಿ. ಕೊಡಗಂತೂ ಪ್ರವಾಸಿಗರ ಸ್ವರ್ಗ ಎಂದೇ ಕರೆಯಲ್ಪಡುತ್ತೆ. ದಕ್ಷಿಣ ಕಾಶ್ಮೀರ ಎಂದೇ ಖ್ಯಾತಿ ಪಡೆದಿರುವ ಕೊಡಗು ಹಸಿರು ಗಿರಿವನಗಳ ಸಿರಿವಂತ ಜಿಲ್ಲೆ. ತುಂಬಿ ಹರಿಯುವ ತೊರೆಗಳು, ಸುವಾಸನೆ ಭರಿತ ಕಾಫಿ ಹಾಗೂ ಏಲಕ್ಕಿ ತೋಟಗಳು, ಅಲ್ಲಲ್ಲಿ ಕಂಡುಬರುವ ಜಲಪಾತಗಳು ಪ್ರವಾಸಿಗರ ಕಣ್ಮನವನ್ನ ಸೆಳೆಯುತ್ತಲೇ ಇದೆ. ಸುಂದರ ವಾತಾವರಣ, ವಿಶಿಷ್ಟ ಸಂಸ್ಕೃತಿ ಮತ್ತು ಸಂಪ್ರದಾಯ ಪ್ರವಾಸಿಗರನ್ನು ಕೊಡಗಿನತ್ತ ಸೆಳೆಯುತ್ತೆ. ಕೆಲವು ಮಂದಿ ಇಲ್ಲಿನ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಬಂದರೆ ಮತ್ತೆ ಕೆಲವರು ಟ್ರೆಕ್ಕಿಂಗ್ ಮಾಡಲೆಂದೇ ಬರ್ತಾರೆ. ಇಂತಹ ಅದ್ಭುತವಾದ ನೈಸರ್ಗಿಕ ಸಿರಿವಂತಿಕೆಯ ಜೊತೆಗೆ ಐತಿಹಾಸಿಕ ಸ್ಮಾರಕಗಳನ್ನು ಕೂಡ ಇದು ಒಳಗೊಂಡಿದೆ. ಮಡಿಕೇರಿ ಕೋಟೆಯು ದಕ್ಷಿಣದ ಕೂರ್ಗ್ ಪಟ್ಟಣದಲ್ಲಿರುವ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿದೆ. ಮಡಿಕೇರಿ ಪಟ್ಟಣದ ಮಧ್ಯಭಾಗದಲ್ಲಿ ನೆಲೆಗೊಂಡಿರುವ ಈ ಭವ್ಯವಾದ ಕೋಟೆಯು ಇಂದಿನವರೆಗೂ ತನ್ನ ವೈಭವದಿಂದ ನಿಂತಿದೆ. ಇದು ಪ್ರವಾಸಿಗರಿಗೆ ಹಿಂದಿನ ಯುಗದ ಬಗ್ಗೆ ಒಳನೋಟಗಳನ್ನು ಮತ್ತು ಮಾಹಿತಿಗಳನ್ನು ನೀಡುತ್ತೆ ಹಾಗೂ ಕೂರ್ಗ್ನ ಇತಿಹಾಸ ಮತ್ತು ಪಟ್ಟಣವು ಕಂಡ ಎಲ್ಲದಕ್ಕೂ ಸಾಕ್ಷಿಯಾಗಿದೆ. ಮಡಿಕೇರಿಗೆ ನೀವು ಪ್ರವಾಸಕ್ಕೆ ಹೋದಾಗ ಮಂಡಲ್ಪಟ್ಟಿ ಪೀಕ್, ರಾಜ ಸೀಟ್, ಮಳಳ್ಳಿ ಫಾಲ್ಸ್, ನಾಗರಹೊಳೆ ಟೈಗರ್ ರಿಸರ್ವ್, ಅಬ್ಬೆ ಫಾಲ್ಸ್, ಇರುಪ್ಪು ಫಾಲ್ಸ್, ಪುಷ್ಪಗಿರಿ ಹಿಲ್ಸ್, ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಚಲವರ ವಾಟರ್ ಫಾಲ್ಸ್, ಹಾರಂಗಿ ಜಲಾಶಯ, ಹೊನ್ನಮನ ಕೆರೆ, ಕೋಟೆ ಬೆಟ್ಟ, ದುಬಾರೆ ಎಲಿಫೆಂಟ್ ಕ್ಯಾಂಪ್, ಮಡಿಕೇರಿ ಫೋರ್ಟ್, ರಾಜಾಸ್ ಟಾಂಬ್, ಮಡಿಕೇರಿ ಮ್ಯೂಸಿಯಂ, ಹಾಗೆ ಇಲ್ಲಿನ ಕಾಫಿ ಎಸ್ಟೇಟ್ಗಳನ್ನು ಕೂಡ ಕಣ್ತುಂಬಿಸಿಕೊಳ್ಳಿಕ್ಕೆ ಮರಿಲೇಬೇಡಿ. ಬೆಂಗಳೂರು. ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವ ಬೆಂಗಳೂರನ್ನ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಎಂದೆಲ್ಲ ಅನೇಕ ಹೆಸರುಗಳಿಂದಲೇ ಕರೆಯಲಾಗುತ್ತೆ. ಬೆಂಗಳೂರಿನ ಹವಾಮಾನಕ್ಕೆ ಮನಸೋಲದೇ ಇರುವವರು ಯಾರೂ ಇಲ್ಲ ಎಂದೇ ಹೇಳಬಹುದು. ವರ್ಷವಿಡೀ ಆಹ್ಲಾದಕರವಾದ ವಾತಾವರಣವನ್ನ ನಮ್ಮ ಬೆಂಗಳೂರು ಹೊಂದಿರುತ್ತೆ. ಇನ್ನು ಬೆಂಗಳೂರು ಸಾಕಷ್ಟು ಭವ್ಯವಾದ ದೇವಾಲಯಗಳು, ಸ್ಮಾರಕಗಳು, ಕಟ್ಟಡಗಳಿಗೆ ನೆಲೆಯಾಗಿದೆ. ಐತಿಹಾಸಿಕತೆಯನ್ನು ಸಹ ನೆನಪಿಸುವ ತಾಣಗಳು ಬೆಂಗಳೂರಲ್ಲಿ ಸಾಕಷ್ಟಿವೆ. ನಮ್ಮ ಬೆಂಗಳೂರಂತೂ ಭಾರತದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಇದು ಪ್ರಪಂಚದಾದ್ಯಂತ ಪ್ರಯಾಣಿಕರನ್ನು ಆಕರ್ಷಿಸುತ್ತೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಬೆಂಗಳೂರಿಗೆ ಪ್ರವಾಸಕ್ಕಾಗಿ ಹೋದಾಗ ಬೆಂಗಳೂರು ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸ್, ಬೆಂಗಳೂರು ಕೋಟೆ, ಹಲಸೂರು ಸೋಮೇಶ್ವರ ದೇವಸ್ಥಾನ, ವಿಧಾನಸೌಧ ಹಾಗೆ ಕಬ್ಬನ್ ಪಾರ್ಕ್ಗೂ ಕೂಡ ಭೇಟಿ ನೀಡಲಿಕ್ಕೆ ಮರಿಲೇಬೇಡಿ. ಗದಗ. ಗದಗ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಾಗಿದೆ. ಇದು 1997ರಲ್ಲಿ ಧಾರವಾಡ ಜಿಲ್ಲೆಯಿಂದ ವಿಭಜನೆಗೊಂಡು ರಚಿಸಲ್ಪಟ್ಟಿದೆ. ಗದಗ ಒಂದು ಪುರಾತನ ನಗರ. ಇದು ಆಕರ್ಷಕ ಪುರಾತನ ವಾಸ್ತುಶಿಲ್ಪ ರಚನೆಗಳು ಮತ್ತು ದೇವಾಲಯಗಳೊಂದಿಗೆ ಶ್ರೀಮಂತ ಭಾರತೀಯ ಇತಿಹಾಸವನ್ನು ಸಹ ಹೊಂದಿದೆ. ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ನೈಸರ್ಗಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಹೆಸರು ಮಾಡಿರುವ ಗದಗ ಜಿಲ್ಲೆಯ ಬಳಿ ಭೇಟಿ ನೀಡಬಹುದಾದಂತಹ ತಾಣಗಳು ಎಂದರೆ ಲಕ್ಕುಂಡಿ ದೇವಾಲಯಗಳು, ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದ ವೀರನಾರಾಯಣ ದೇವಸ್ಥಾನ, ಶ್ರೀ ತ್ರಿಕೂಟೇಶ್ವರ ದೇವಸ್ಥಾನ, ಗದಗ್ ಝೂ, ದಂಬಲ ದೇವಸ್ಥಾನ, ವಿಶ್ವಗುರು ಬಸವೇಶ್ವರ ಸ್ಟ್ಯಾಚ್ಯೂ, ಮಾಗಡಿ ಲೇಕ್ ಬರ್ಡ್ ಸ್ಯಾಂಚುರಿ, ಹಂಪಿ, ಬಾದಾಮಿ ಕೇವ್ ಟೆಂಪಲ್ಸ್, ಐಹೊಳೆ, ಪಟ್ಟದಕಲ್ಲು, ತುಂಗಭದ್ರಾ ಡ್ಯಾಮ್, ದೊಡ್ಡಬಸಪ್ಪ ದೇವಸ್ಥಾನ, ಚಾಳುಕ್ಯ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಬಿಂಕದಗಟ್ಟಿ ಝೂ, ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಕಾಲಕಾಲೇಶ್ವರ ದೇವಸ್ಥಾನವನ್ನ ನೋಡ್ಲಿಕ್ಕೆ ಮರಿಲೇಬೇಡಿ. ಕಾಗಿನೆಲೆ. ಕಾಗಿನೆಲೆಯನ್ನ ಕನ್ನಡದ ಸಂತ ಕವಿ ಕನಕದಾಸರ ಜನ್ಮಸ್ಥಳ ಎಂದೇ ಕರೆಯಲಾಗುತ್ತೆ. ಈ ಗ್ರಾಮವು ಕೇಶವ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಇದು ಕನಕದಾಸರ ಕಾಲದಲ್ಲಿ ಪ್ರಮುಖ ಸ್ಥಳವಾಗಿತ್ತು. ಹಾಗೆ ಈ ಸ್ಥಳ ಐತಿಹಾಸಿಕ ಕಲೆಗಳಿಗೂ ಸಹ ನೆಲೆಯಾಗಿದೆ. ನೀವು ಕಾಗಿನೆಲೆಗೆ ಪ್ರವಾಸಕ್ಕಾಗಿ ಹೋದಾಗ ಶ್ರೀ ಕ್ಷೇತ್ರ ಕಾಗಿನೆಲೆ ಮಹಾದ್ವಾರ, ಶ್ರೀ ಕಾಗಿನೆಲೆ ಚನ್ನಕೇಶವ ದೇವಾಲಯ, ಕನಕದಾಸ ಪ್ಯಾಲೇಸ್, ಶ್ರೀ ಕನಕದಾಸ ಗದ್ದಗೆ, ಶ್ರೀ ಕಲ್ಲೇಶ್ವರ ದೇವಾಲಯ, ಕಾಗಿನೆಲೆ ಪಾರ್ಕ್, ಶ್ರೀ ಆದಿಕೇಶವ ದೇವಾಲಯ, ಶ್ರೀ ಸಿದ್ದೇಶ್ವರ ದೇವಸ್ಥಾನ, ದೇವರಗುಡ್ಡ, ಶ್ರೀನಗರೇಶ್ವರ ದೇವಸ್ಥಾನ, ಕದಂಬೇಶ್ವರ ದೇವಸ್ಥಾನ ಹಾಗೆ ತಾರಕೇಶ್ವರನ ದೇವಸ್ಥಾನವನ್ನ ನೋಡ್ಲಿಕ್ಕೆ ಮರಿಬೇಡಿ. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಮರಿಲೇಬೇಡಿ.